ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ನತ್ತ ಚಪ್ಪಲಿ ಎಸೆದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಶಾಸಕ ಪ್ರದೀಪ್ ಈಶ್ವರ್ ಮತಬೇಟೆಯನ್ನ ಮಾಡುವಂತ ವೇಳೆ ಈಗ ತೋಳು ಕಟ್ಟಿ ಬಿಜೆಪಿ ಕಾರ್ಯಕರ್ತರಿಗೆ ಕಿಚಾಯಿಸಿದ್ದಾರೆ ಪ್ರದೀಪ್ ಈಶ್ವರ್. ಈ ಹೈಡ್ರಾಮಾ ಸೃಷ್ಟಿಯಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಮತಬೇಟೆಯ ಸಂದರ್ಭದಲ್ಲಿ. ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈಡ್ರಾಮಾ ಶುರುವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ಎಸೆದಿರುವಂತದ್ದು ದಾವಣಗೆರೆ ಉಪಚುನಾವಣೆ ಪ್ರಚಾರದ ವೇಳೆ ನಡೆದಿರುವಂತಹ ಘಟನೆ ಇದು. ಪ್ರಚಾರದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿದೆ. ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿಯನ್ನ ಬಿಜೆಪಿ ಕಾರ್ಯಕರ್ತರು ಎಸೆದಿರುವಂತದ್ದು. ಇನ್ನು ಇದಕ್ಕೂ ಮೊದಲು ಪ್ರದೀಪ್ ಈಶ್ವರ್ ಮುಂಚಿತವಾಗಿ ಬರ್ತಾರೆ. ಇದಕ್ಕೂ ಮೊದಲು ಬಿಜೆಪಿಗರು ಅಯೋಗ್ಯರು ಅಂತ ಪ್ರದೀಪ್ ಈಶ್ವರ್ ಹೇಳಿರ್ತಾರೆ. ಮಾತಿನ ಚಕಮಕಿ ಈಗ ಹೈ ಡ್ರಾಮಾ ಸೃಷ್ಟಿಸಿರುವಂತದ್ದು. ದಾವಣಗೆರೆಯಲ್ಲಿ ಮತ ಪ್ರಚಾರವನ್ನ ಮಾಡುವಂತ ವೇಳೆ ಬಿಜೆಪಿ ಮತ ಪ್ರಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಂಥದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಕೂಡ ಯಾವಾಗ ನಾಮಪತ್ರ ಸಲ್ಲಿಕೆ ಆಯ್ತು ಆದಷ್ಟು ಬೇಗ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಮುಖಂಡರು, ನಾಯಕರುಗಳು ಎಲ್ಲರೂ ಕೂಡ. ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಕ್ಕೆ ತಾವು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸವಾಲನ್ನ ಗೆದ್ದು ಮೆರವಣಿಗೆ ನಡೆಸಿರ್ತಾರೆ ಶಾಸಕ ಪ್ರದೀಪ್ ಈಶ್ವರ್. ಅಯೋಗ್ಯರು ಅನ್ನುವಂತ ಹೇಳಿಕೆಗೆ ಕಿಡಿಕಾರಿರುವಂತದ್ದು. ದಾವಣಗೆರೆಗೆ ಬಾ ನೋಡ್ಕೊಳ್ತೀನಿ ಅಂತ ಮಾಜಿ ಮೇಯರ್ ಅಜಯ್ ಕುಮಾರ್ ಹೇಳಿದ್ರು. ಸವಾಲನ್ನ ಸ್ವೀಕರಿಸಿ ಬಂದು ಬಿಜೆಪಿಗರಿಗೆ ಉರಿಸಿದ್ದಾರೆ ಪ್ರದೀಪ್ ಈಶ್ವರ್. ಈಗ ದಾವಣಗೆರೆ ಅಖಾಡದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಮತ ಪ್ರಚಾರದ ವೇಳೆ